ನಾನು ಮೊದಲನೇದಾಗಿ ಶ್ರೀಕಾಂತ್ ಅವರೇ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಟಾರ್ಗೆಟ್ ಅಯೋಧ್ಯೆ ಆದ್ರೆ ಉಗ್ರವಾದಕ್ಕೆ ಧರ್ಮ ಇಲ್ಲ. ಟಾರ್ಗೆಟ್ ಕಾಶಿ ಉಗ್ರವಾದಕ್ಕೆ ಧರ್ಮ ಇಲ್ಲ. ಟಾರ್ಗೆಟ್ ಪೆಹಲ್ಗಾಮ್ನಲ್ಲಿರ್ತಕ್ಕಂಥ ಹಿಂದೂ ಟೂರಿಸ್ಟ್ಗಳು ಆದ್ರೂ ಉಗ್ರವಾದಕ್ಕೆ ಧರ್ಮ ಇಲ್ಲ. ಏನ್ ಹೇಳ್ತೀರಿ ಈ ರೀತಿಯ ವಾದಕ್ಕೆ? ನೋಡಿ, 99ರ ಯುದ್ಧದ ನಂತರ ಪಾಕಿಸ್ತಾನ ಮತ್ತು ISI ಯೋಚನೆಯನ್ನ ಮಾಡುತ್ತದೆ, ಭಾರತವನ್ನ ನೇರ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಆಗೋದಿಲ್ಲ. ಹಾಗಾಗಿ ವಾರ್ ಆಫ್ 1000 ಕಟ್ಸ್, ದೇಶದ ಒಳಗಡೆ ಸಣ್ಣ ಪುಟ್ಟ ಬಾಂಬ್ ಬ್ಲಾಸ್ಟ್ಗಳನ್ನ ಮಾಡಿ ಡಿಸ್ಟಬಿಲೈಸ್ ಮಾಡಬೇಕು ಅಂತ ಅವ್ರು ಹೊರಡ್ತಾರೆ. ಅದಕ್ಕಾಗಿ ಅನೇಕ ಸಂಘಟನೆಗಳು ಕೂಡ ಇಲ್ಲಿ ಕೆಲಸ ಮಾಡಿದೆ. ಅದರಲ್ಲೂ ವಿಶೇಷವಾಗಿ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ, ಅದು ಸಂಕಟ ಮೋಚನ ಮಂದಿರ ಇರಬಹುದು, ವಾರಣಾಸಿ ಇರಬಹುದು, ಕಾಶಿ, ಅನಂತರ ಅನೇಕ ಕಡೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನುವಂಥದ್ದು ಹೇಳುವುದು ಸತ್ಯ. ಭಯೋತ್ಪಾದನೆಗೆ ಧರ್ಮ ಇಲ್ಲ, ಧರ್ಮ ಇದ್ದಲ್ಲಿ ಭಯೋತ್ಪಾದನೆ ಇಲ್ಲ. ಧರ್ಮದ ಅರ್ಥ ತಿಳಿದವರು ಇದನ್ನು ಹೇಳ್ತಾರೆ. ಆದರೆ ಭಯೋತ್ಪಾದನೆ ಹಿಂದೆ ಒಂದು ಮಜಹಬ್ ಇದೆ, ಒಂದು ಮಜಹಬ್ ಅನ್ನುವಂಥದ್ದು ಇದೆ, ಒಂದು ಕೌಮ್ ಅನ್ನುವಂಥದ್ದು ಇದೆ, ಒಂದು ಉಮ್ಮತ್ ಅನ್ನುವಂಥದ್ದು ಇದೆ. ಪಾನ್ ಇಸ್ಲಾಮಿಕ್ ಇಡೀ ಜಗತ್ತಿನಾದ್ಯಂತ ಇವತ್ತು ಏನು ನಡೀತಾ ಇದೆ ಅದೇ ಭಾರತದ ಒಳಗೂ ನಡೀತಾ ಇರೋದು. ಅದೇನು ನೈಜೀರಿಯಾದಲ್ಲೂ ಬೇರೆ ಅಥವಾ ಇಸ್ರೇಲ್ ಅಲ್ಲಿ ಬೇರೆ ಅಥವಾ ಇಲ್ಲೆಲ್ಲೋ ಬೇರೆ ಏನಲ್ಲ, ಇಡೀ ಜಗತ್ತಿನ ಎಲ್ಲಾ ಕಡೆಗಳಲ್ಲಿ ನಡೀತಾ ಇರುವಂತದ್ದು ಭಾರತದಲ್ಲಿ ನಡೀತಾ ಇದೆ. ಆದರೆ ಭಾರತದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಇದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಮೊನ್ನೆ ನಡೆದಂತಹ ಘಟನೆ ಇದು ನಮಗೆ ಬಹಳ ವಿಶೇಷ. ಇವತ್ತು ಭಾರತದಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಕಾಂಗ್ರೆಸ್ ಅವಧಿಯಲ್ಲಿ ಅದು ನಡೀತಾ ಇರಲಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅವಧಿಯಲ್ಲಿ ಅದು ಮಾಮೂಲಾಗಿತ್ತು. 1993ರಿಂದ 2013ರವರೆಗೆ 20 ವರ್ಷದಲ್ಲಿ 6024 ಬಾಂಬ್ ಬ್ಲಾಸ್ಟ್ಗಳು. ಆದರೆ ಇತ್ತೀಚೆಗೆ ಬಹಳ ನನಗನ್ಸುತ್ತೆ ನೌಗಾಂವ್ನ ಪ್ರಕರಣದಿಂದ ನೋಡಿದರೆ 33 ಕಡೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತ ಅವ್ರ ಯೋಚನೆ ಇತ್ತು. ಒಂದು ಕಡೆಯಲ್ಲಿ ಅದು ಆಕಸ್ಮಿಕವಾಗಿ ಆಗಿರೋದು, ದೆಹಲಿಯಲ್ಲಿ ಏನದು ಪ್ಲಾಂಡ್ ಆಗಿ ಆಗಿರೋದಲ್ಲ, ಅದು ಆಕಸ್ಮಿಕವಾಗಿರೋದು. ಇವತ್ತು ನೌಗಾಂವಲ್ಲಿ ಸ್ಟೇಷನ್ ಅಲ್ಲಿ ಆಗಿರೋದು ಕೂಡ ಆಕಸ್ಮಿಕ. ಹಾಗಾಗಿ ದೇಶದ ಭದ್ರತಾ ವ್ಯವಸ್ಥೆಗಳು ಸರಿಯಾದ ಕೆಲಸವನ್ನು ಮಾಡ್ತಾ ಇವೆ. ದೇಶದಲ್ಲಿ ತಮ್ಮ ರಾಜಕಾರಣಕ್ಕಾಗಿ ತನಿಖಾ ಸಂಸ್ಥೆಗಳನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವುದನ್ನ ನಿಲ್ಲಿಸಿದ್ರೆ ತನಿಖಾ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಇಂತಹ ಪ್ರಕರಣಗಳನ್ನು ಮಟ್ಟ ಹಾಕೋದಕ್ಕೆ ಸಮರ್ಥರಾಗಿದ್ದಾರೆ ಅಂತ ನನ್ನ ಅನಿಸಿಕೆ. ಸರಿ, ಅಬ್ದುಲ್ ರಶೀದ್ ಸಹದಿ ಅವರೇ, ಒಬ್ಬ ಬಾಬರ್, ಮೊಘಲ ದೊರೆ ಬಾಬರ್ ಭಾರತದ ಮುಸಲ್ಮಾನರಿಗೆ ಐಕಾನ್ ಆಗ್ಬೇಕಾ? ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ದು ಕಾನೂನಾತ್ಮಕವಾಗಿ ಅಪರಾಧವೇ, ಯಾರು ಮಾಡಿದ್ರು ಅವರು ಶಿಕ್ಷೆಗೆ ಅರ್ಹರೇನೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಬಾಬ್ರಿ ಮಸೀದಿ ಧ್ವಂಸವಾದ ದಿನವನ್ನ ಪ್ರತೀಕಾರ ತೆಗೆದುಕೊಳ್ತೀವಿ ಅಂತ ಹೇಳಿ ಭಾರತದಲ್ಲಿರ್ತಕ್ಕಂಥ ಯಾರಿಗಾದ್ರೂ ಯಾಕೆ ಅನಿಸ್ಬೇಕು ಅಂತ? ಯಾರು ಹೇಳಿದ್ರದು? ಈಗ ಯಾರೆಲ್ಲ ಉಗ್ರ ಶಂಕಿತರು ಅಂತ ಹೇಳಿ ಯಾರನ್ನೆಲ್ಲ ಅರೆಸ್ಟ್ ಮಾಡಲಾಗಿದೆ, ಟಾರ್ಗೆಟ್ ಇದ್ದಿದ್ದು ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣಕ್ಕೆ ಪ್ರತೀಕಾರ ತೆಗೆದುಕೊಳ್ಳೋದು. ಶಂಕಿತರು ಅಂತ ನೀವು ಹೇಳ್ತಿದ್ದೀರಲ್ವಾ, ಆರೋಪಿಗಳಲ್ಲ. ಅಂದ್ರೆ ಅವ್ರ ಬಳಿಯಲ್ಲಿ ಇನ್ನೂ ವಿಶ್ವಾಸ ಇದೆ ನಿಮ್ಗೆ? ನಾನು ಸಮರ್ಥನೆ ನಾನು ಡೌಟ್ ಕ್ಲಿಯರ್ ಮಾಡ್ತಾ ಇರೋದು. ಶಂಕಿತರು ನೀವು ಹೇಳಿದ್ರಿ, ಟೆಕ್ನಿಕಲಿ ಹೆಂಗ್ ಕರಿಬೇಕು ಕರಿತೀವಿ. ಎಸ್, ಓಕೆ. ಇದು ಈಗ ಟಾರ್ಗೆಟ್ ಮಾಡ್ತಿರೋದು ಅಂತ ಯಾರು ಹೇಳಿದ್ದು? ತನಿಖೆ ಭಾಗವಾಗಿ ರಿವೀಲ್ ಆಗಿರೋದು, ಡೈರಿಗಳಲ್ಲಿ ಬರ್ಕೊಂಡಿದ್ದು. ರೈಟ್, ಯಾರು ಹೇಳ್ತಿದ್ದಾರೆ? ಸರ್, ತನಿಖಾ ಸಂಸ್ಥೆಗಳಿಂದ ಬರ್ತಾರೆ. ನನ್ಗೇನು ಅನಿಸ್ತಿದೆ ಅಂದ್ರೆ, ಈಗ ಇವರು ಹೇಳಿದ್ರಲ್ಲ ಹಿಂದೂ ಮುಖಂಡರು, ಈಗ ಹಳೆಯ ಕಾಲದ ನಾನು ಕೇಳ್ತಾ ಇದ್ದೆ ದೇಶ ಅಪಾಯದಲ್ಲಿದೆ, ದೇಶ ಅಪಾಯದಲ್ಲಿದೆ ಅಂತ ಹೇಳಿ. ಸರಿಯಪ್ಪ ಅಂತ ಹೇಳಿ ಪ್ರಜ್ಞಾವಂತ ನಾಗರಿಕರು ದೇಶ ಸುಭದ್ರವಾಗಿರ್ಬೇಕು ಅಂತೇಳಿ 2014ರಲ್ಲಿ ಕೊಟ್ಬಿಟ್ರು. ಆದ್ರೂ ಇದು ರಿಪೀಟ್ ಆಗ್ತಿದೆ ಅಂದ್ರೆ ಅವತ್ತು ಧರ್ಮ ಯುದ್ಧ, ಧರ್ಮದ ಹೆಸರನ್ನು ಇಟ್ಕೊಳ್ಳೋಣ. ಈಗ ನನ್ನ ಪ್ರಕಾರ, ಇನ್ನು ನಾನು ಬೇರೆಯವರ ಅಭಿಪ್ರಾಯ ಹೇಳ್ತಾ ಇಲ್ಲ, ನನ್ನ ಪ್ರಕಾರ ಹೇಳ್ತಿರೋದು ಇದು ಧಾರ್ಮಿಕವಾಗಿ ನೋಡೋದಕ್ಕಿಂತ ಒಂದು ರಾಜಕೀಯವಾಗಿ ನೋಡಬಹುದು ಅಂತ. ಕಾರಣ ಮೊನ್ನೆ ಬಿಹಾರಲ್ಲಿ ಚುನಾವಣೆ ಇತ್ತು, ಅದನ್ನು ಇನ್ನೇನೋ ಎಮೋಷನಲ್ ಆಗಿ ಜನರನ್ನು ತಗೊಳ್ಳೋಣ ಅಂತ ಹೇಳಿ ಕವರ್ ಮಾಡ್ಲಿಕ್ಕೆ ಆ ತರದ್ದು ಪ್ಲಾನು. ಪಹಲ್ಗಾಮು ಅಷ್ಟೇ, ಪುಲ್ವಾಮಾನು ಅಷ್ಟೇ. ಚುನಾವಣೆ ಬರುವ 1-2-3 ವಾರಗಳ ಮುಂಚೆ ಈ ಘಟನೆಗಳು ನಡೆಯುತ್ತೆ. ಆದ್ದರಿಂದ ಈ ಬಾಬರಿ ಟಾರ್ಗೆಟ್ ಆಗಿಲ್ಲ. ಅದು ಆಗಿದ್ರೆ ಈ ಆರೋಪಿಗಳು ಯಾರಿದ್ದಾರೆ, ಶಂಕಿತ ಆರೋಪಿಗಳಾದ್ರೆ ನಾವು ಎಂದೆಂದೂ ಹೇಳ್ತಾ ಬರುತ್ತಿರದಂತೆ ಅವರನ್ನು ಸಾರ್ವಜನಿಕವಾಗಿಯೇ ಗಲ್ಲಿಗೇರಿಸಬೇಕು. ಒಂದು. ಇನ್ನೊಂದೇನಂದ್ರೆ, ನಾನು ಈ ಆರೋಪಿಗಳ ಸಂಬಂಧ ಏನು, ಅವರಿವರು ಪಾಕಿಸ್ತಾನಕ್ಕೆ ಏನು ಸಂಬಂಧ ಅಂತ ಏನು ಹೇಳೋಕಿಲ್ಲಿ ಬಂದಿಲ್ಲ. ಇಲ್ಲಿ ಯಾರದು ಬರುವುದೂ ಇಲ್ಲ. ಇವರು ಸ್ವಾಮೀಜಿಗಳಿದ್ದಾರೆ, ಹಿಂದೂ ಧರ್ಮ ಭಯೋತ್ಪಾದಕ ಧರ್ಮ ಅಂತ ಹೇಳೋ ಸಮರ್ಥಲಿಕ್ಕೆ ಅವ್ರು ಬಂದಿಲ್ಲ, ನಾನೂ ಬಂದಿಲ್ಲ. ನಾನು ಹೇಳ್ತಿದ್ರೆ ಇವರು ಹೇಳಿದಂತೆ ಭಯೋತ್ಪಾದಕರಿಗೆ ಧರ್ಮ ಇಲ್ಲ. ಒಂದು, ಅವರ ಧರ್ಮ ಯಾವ್ದಂದ್ರೆ ಭಯೋತ್ಪಾದನೆ ಅವ್ರ ಧರ್ಮ. ಇನ್ನೊಂದೇನಂದ್ರೆ, ನಮ್ದು ಏನಿದ್ರು ಕೂಡ ಮುಸಲ್ಮಾನ ಅಬ್ದುಲ್ಲಾ ಅಥವಾ ಮೊಹಮ್ಮದ್ ಎಂದು ಹೆಸರಿದ್ದಕ್ಕೆ ಅವನು ಮುಸಲ್ಮಾನ ಆಗಲ್ಲ. ಮುಸ್ಲಿಮರು ಅಂತ ಹೇಳಿ ನಾವು ತಿಳ್ಕೋಬೇಕಂದ್ರೆ 5 ಹೊತ್ತಿನ ನಮಾಜ್ ಇದೆ, ಅದರಲ್ಲೇ ನಾವು ಐಡೆಂಟಿಫೈ ಮಾಡೋದು. ಇದರಲ್ಲೂ ಕೂಡ ಈ ಶಂಕಿತ ಆರೋಪಿಗಳು ಮುಸಲ್ಮಾನರು ಎಂದು ಹೇಳುವುದಕ್ಕಿಂತ ತನಿಖೆ ಪೂರ್ಣಗೊಳ್ಳುವ ತನಕ ನಮಗೆ ಸ್ವಲ್ಪ ವೇಟ್ ಮಾಡೋಣ. ನಾನು ಮೊದಲನೇದಾಗಿ ಶ್ರೀಕಾಂತ್ ಅವರೇ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಟಾರ್ಗೆಟ್ ಅಯೋಧ್ಯೆ ಆದ್ರೆ ಉಗ್ರವಾದಕ್ಕೆ ಧರ್ಮ ಇಲ್ಲ. ಟಾರ್ಗೆಟ್ ಕಾಶಿ ಉಗ್ರವಾದಕ್ಕೆ ಧರ್ಮ ಇಲ್ಲ. ಟಾರ್ಗೆಟ್ ಪೆಹಲ್ಗಾಮ್ನಲ್ಲಿರ್ತಕ್ಕಂಥ ಹಿಂದೂ ಟೂರಿಸ್ಟ್ಗಳು ಆದ್ರೂ ಉಗ್ರವಾದಕ್ಕೆ ಧರ್ಮ ಇಲ್ಲ.
ಏನ್ ಹೇಳ್ತೀರಿ ಈ ರೀತಿಯ ವಾದಕ್ಕೆ? ನೋಡಿ, 99ರ ಯುದ್ಧದ ನಂತರ ಪಾಕಿಸ್ತಾನ ಮತ್ತು ISI ಯೋಚನೆಯನ್ನ ಮಾಡುತ್ತದೆ, ಭಾರತವನ್ನ ನೇರ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಆಗೋದಿಲ್ಲ. ಹಾಗಾಗಿ ವಾರ್ ಆಫ್ 1000 ಕಟ್ಸ್, ದೇಶದ ಒಳಗಡೆ ಸಣ್ಣ ಪುಟ್ಟ ಬಾಂಬ್ ಬ್ಲಾಸ್ಟ್ಗಳನ್ನು ಮಾಡಿ ಡಿಸ್ಟಬಿಲೈಸ್ ಮಾಡಬೇಕು ಅಂತ ಅವ್ರು ಹೊರಡ್ತಾರೆ. ಅದಕ್ಕಾಗಿ ಅನೇಕ ಸಂಘಟನೆಗಳು ಕೂಡ ಇಲ್ಲಿ ಕೆಲಸ ಮಾಡಿದೆ. ಅದರಲ್ಲೂ ವಿಶೇಷವಾಗಿ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ, ಅದು ಸಂಕಟ ಮೋಚನ ಮಂದಿರ ಇರಬಹುದು, ವಾರಣಾಸಿ ಇರಬಹುದು, ಕಾಶಿ, ಅನಂತರ ಅನೇಕ ಕಡೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನುವಂಥದ್ದು ಹೇಳುವುದು ಸತ್ಯ. ಭಯೋತ್ಪಾದನೆಗೆ ಧರ್ಮ ಇಲ್ಲ, ಧರ್ಮ ಇದ್ದಲ್ಲಿ ಭಯೋತ್ಪಾದನೆ ಇಲ್ಲ. ಧರ್ಮದ ಅರ್ಥ ತಿಳಿದವರು ಇದನ್ನು ಹೇಳುತ್ತಾರೆ. ಆದರೆ ಭಯೋತ್ಪಾದನೆ ಹಿಂದೆ ಒಂದು ಮಜಹಬ್ ಇದೆ, ಒಂದು ಮಜಹಬ್ ಅನ್ನುವಂಥದ್ದು ಇದೆ, ಒಂದು ಕೌಮ್ ಅನ್ನುವಂಥದ್ದು ಇದೆ, ಒಂದು ಉಮ್ಮತ್ ಅನ್ನುವಂಥದ್ದು ಇದೆ. ಪಾನ್ ಇಸ್ಲಾಮಿಕ್ ಇಡೀ ಜಗತ್ತಿನಾದ್ಯಂತ ಇವತ್ತು ಏನು ನಡೀತಾ ಇದೆ ಅದೇ ಭಾರತದ ಒಳಗೂ ನಡೀತಾ ಇರೋದು. ಅದೇನು ನೈಜೀರಿಯಾದಲ್ಲೂ ಬೇರೆ ಅಥವಾ ಇಸ್ರೇಲ್ ಅಲ್ಲಿ ಬೇರೆ ಅಥವಾ ಇಲ್ಲೆಲ್ಲೂ ಬೇರೆ ಏನಲ್ಲ, ಇಡೀ ಜಗತ್ತಿನ ಎಲ್ಲಾ ಕಡೆಗಳಲ್ಲಿ ನಡೀತಾ ಇರುವಂತದ್ದು ಭಾರತದಲ್ಲಿ ನಡೀತಾ ಇದೆ. ಆದರೆ ಭಾರತದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಇದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಮೊನ್ನೆ ನಡೆದಂತಹ ಘಟನೆ ಇದು ನಮಗೆ ಬಹಳ ವಿಶೇಷ. ಇವತ್ತು ಭಾರತದಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಕಾಂಗ್ರೆಸ್ ಅವಧಿಯಲ್ಲಿ ಅದು ನಡೀತಾ ಇರಲಿಲ್ಲ, ಯಾಕಂದ್ರೆ ಕಾಂಗ್ರೆಸ್ ಅವಧಿಯಲ್ಲಿ ಅದು ಮಾಮೂಲಾಗಿತ್ತು. 1993ರಿಂದ 2013ರವರೆಗೆ 20 ವರ್ಷದಲ್ಲಿ 6024 ಬಾಂಬ್ ಬ್ಲಾಸ್ಟ್ಗಳು. ಆದರೆ ಇತ್ತೀಚೆಗೆ ಬಹಳ ನನಗನ್ಸುತ್ತೆ ನೌಗಾಂನ ಪ್ರಕರಣದಿಂದ ನೋಡಿದ್ರೆ 33 ಕಡೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತ ಅವ್ರ ಯೋಚನೆ ಇತ್ತು. ಒಂದು ಕಡೆಯಲ್ಲಿ ಅದು ಆಕಸ್ಮಿಕವಾಗಿ ಆಗಿರೋದು, ದೆಹಲಿಯಲ್ಲಿ ಏನದು ಪ್ಲಾಂಡ್ ಆಗಿ ಆಗಿರೋದಲ್ಲ, ಅದು ಆಕಸ್ಮಿಕವಾಗಿರೋದು. ಇವತ್ತು ನೌಗಾಂವಲ್ಲಿ ಸ್ಟೇಷನ್ ಅಲ್ಲಿ ಆಗಿರೋದು ಕೂಡ ಆಕಸ್ಮಿಕ. ಹಾಗಾಗಿ ದೇಶದ ಭದ್ರತಾ ವ್ಯವಸ್ಥೆಗಳು ಸರಿಯಾದ ಕೆಲಸವನ್ನು ಮಾಡ್ತಾ ಇವೆ. ದೇಶದಲ್ಲಿ ತಮ್ಮ ರಾಜಕಾರಣಕ್ಕಾಗಿ ತನಿಖಾ ಸಂಸ್ಥೆಗಳನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವುದನ್ನ ನಿಲ್ಲಿಸಿದ್ರೆ ತನಿಖಾ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಇಂತಹ ಪ್ರಕರಣಗಳನ್ನು ಮಟ್ಟ ಹಾಕೋದಕ್ಕೆ ಸಮರ್ಥರಾಗಿದ್ದಾರೆ ಅಂತ ನನ್ನ ಅನಿಸಿಕೆ. ಸರಿ, ಅಬ್ದುಲ್ ರಶೀದ್ ಸಹದಿ ಅವರೇ, ಒಬ್ಬ ಬಾಬರ್, ಮೊಘಲ ದೊರೆ ಬಾಬರ್ ಭಾರತದ ಮುಸಲ್ಮಾನರಿಗೆ ಐಕಾನ್ ಆಗ್ಬೇಕಾ? ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ದು ಕಾನೂನಾತ್ಮಕವಾಗಿ ಅಪರಾಧವೇ, ಯಾರು ಮಾಡಿದ್ರು ಅವರು ಶಿಕ್ಷೆಗೆ ಅರ್ಹರೇನೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಬಾಬ್ರಿ ಮಸೀದಿ ಧ್ವಂಸವಾದ ದಿನವನ್ನ ಪ್ರತೀಕಾರ ತೆಗೆದುಕೊಳ್ತೀವಿ ಅಂತ ಹೇಳಿ ಭಾರತದಲ್ಲಿರ್ತಕ್ಕಂಥ ಯಾರಿಗಾದ್ರೂ ಯಾಕೆ ಅನಿಸ್ಬೇಕು ಅಂತ? ಯಾರು ಹೇಳಿದ್ರದು? ಈಗ ಯಾರೆಲ್ಲ ಉಗ್ರ ಶಂಕಿತರು ಅಂತ ಹೇಳಿ ಯಾರನ್ನೆಲ್ಲ ಅರೆಸ್ಟ್ ಮಾಡಲಾಗಿದೆ, ಟಾರ್ಗೆಟ್ ಇದ್ದಿದ್ದು ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣಕ್ಕೆ ಪ್ರತೀಕಾರ ತೆಗೆದುಕೊಳ್ಳೋದು. ಶಂಕಿತರು ಅಂತ ನೀವು ಹೇಳ್ತಿದ್ದೀರಲ್ವಾ, ಆರೋಪಿಗಳಲ್ಲ. ಅಂದ್ರೆ ಅವ್ರ ಬಳಿಯಲ್ಲಿ ಇನ್ನೂ ವಿಶ್ವಾಸ ಇದೆ ನಿಮ್ಗೆ? ನಾನು ಸಮರ್ಥನೆ ನಾನು ಡೌಟ್ ಕ್ಲಿಯರ್ ಮಾಡ್ತಾ ಇರೋದು. ಶಂಕಿತರು ನೀವು ಹೇಳಿದ್ರಿ, ಟೆಕ್ನಿಕಲಿ ಹೆಂಗ್ ಕರಿಬೇಕು ಕರಿತೀವಿ. ಎಸ್, ಓಕೆ. ಇದು ಈಗ ಟಾರ್ಗೆಟ್ ಮಾಡ್ತಿರೋದು ಅಂತ ಯಾರು ಹೇಳಿದ್ದು? ತನಿಖೆ ಭಾಗವಾಗಿ ರಿವೀಲ್ ಆಗಿರೋದು, ಡೈರಿಗಳಲ್ಲಿ ಬರ್ಕೊಂಡಿದ್ದು. ರೈಟ್, ಯಾರು ಹೇಳ್ತಿದ್ದಾರೆ? ಸರ್, ತನಿಖಾ ಸಂಸ್ಥೆಗಳಿಂದ ಬರ್ತಾರೆ. ನನ್ಗೇನು ಅನಿಸ್ತಿದೆ ಅಂದ್ರೆ, ಈಗ ಇವರು ಹೇಳಿದ್ರಲ್ಲ ಹಿಂದೂ ಮುಖಂಡರು, ಈಗ ಹಳೆಯ ಕಾಲ ನಾನು ಕೇಳ್ತಾ ಇದ್ದೆ ದೇಶ ಅಪಾಯದಲ್ಲಿದೆ, ದೇಶ ಅಪಾಯದಲ್ಲಿದೆ ಅಂತ ಹೇಳಿ. ಸರಿಯಪ್ಪ ಅಂತ ಹೇಳಿ ಪ್ರಜ್ಞಾವಂತ ನಾಗರಿಕರು ದೇಶ ಸುಭದ್ರವಾಗಿರ್ಬೇಕು ಅಂತೇಳಿ 2014ರಲ್ಲಿ ಕೊಟ್ಬಿಟ್ರು. ಆದ್ರೂ ಇದು ರಿಪೀಟ್ ಆಗ್ತಿದೆ ಅಂದ್ರೆ ಅವತ್ತು ಧರ್ಮ ಯುದ್ಧ, ಧರ್ಮದ ಹೆಸರಲ್ಲಿ ಇಟ್ಕೊಳ್ಳೋಣ. ಈಗ ನನ್ನ ಪ್ರಕಾರ, ಇನ್ನು ನಾನು ಬೇರೆಯವರ ಅಭಿಪ್ರಾಯ ಹೇಳ್ತಾ ಇಲ್ಲ, ನನ್ನ ಪ್ರಕಾರ ಹೇಳ್ತಿರೋದು ಇದು ಧಾರ್ಮಿಕವಾಗಿ ನೋಡೋದಕ್ಕಿಂತ ಒಂದು ರಾಜಕೀಯವಾಗಿ ನೋಡಬಹುದು ಅಂತ. ಕಾರಣ ಮೊನ್ನೆ ಬಿಹಾರಲ್ಲಿ ಚುನಾವಣೆ ಇತ್ತು, ಅದನ್ನು ಇನ್ನೇನೋ ಎಮೋಷನಲ್ ಆಗಿ ಜನರನ್ನು ತಗೊಳ್ಳೋಣ ಅಂತ ಹೇಳಿ ಕವರ್ ಮಾಡ್ಲಿಕ್ಕೆ ಆ ತರದ್ದು ಪ್ಲಾನು. ಪಹಲ್ಗಾಮು ಅಷ್ಟೇ, ಪುಲ್ವಾಮಾನು ಅಷ್ಟೇ. ಚುನಾವಣೆ ಬರುವ 1-2-3 ವಾರಗಳ ಮುಂಚೆ ಈ ಘಟನೆಗಳು ನಡೆಯುತ್ತೆ. ಆದ್ದರಿಂದ ಈ ಬಾಬರಿ ಟಾರ್ಗೆಟ್ ಆಗಿಲ್ಲ. ಅದು ಆಗಿದ್ರೆ ಈ ಆರೋಪಿಗಳು ಯಾರಿದ್ದಾರೆ, ಶಂಕಿತ ಆರೋಪಿಗಳಾದ್ರೆ ನಾವು ಎಂದೆಂದೂ ಹೇಳ್ತಾ ಬರುತ್ತಿರುವಂತೆ ಅವರನ್ನು ಸಾರ್ವಜನಿಕವಾಗಿಯೇ ಗಲ್ಲಿಗೇರಿಸಬೇಕು. ಒಂದು. ಇನ್ನೊಂದೇನಂದ್ರೆ, ನಾನು ಈ ಆರೋಪಿಗಳ ಸಂಬಂಧ ಏನು, ಅವರಿವರು ಪಾಕಿಸ್ತಾನಕ್ಕೆ ಏನು ಸಂಬಂಧ ಅಂತ ಏನು ಹೇಳೋಕಿಲ್ಲಿ ಬಂದಿಲ್ಲ. ಇಲ್ಲಿ ಯಾರದು ಬರುವುದೂ ಇಲ್ಲ. ಇವರು ಸ್ವಾಮೀಜಿಗಳಿದ್ದಾರೆ, ಹಿಂದೂ ಧರ್ಮ ಭಯೋತ್ಪಾದಕ ಧರ್ಮ ಅಂತ ಹೇಳೋ ಸಮರ್ಥಲಿಕ್ಕೆ ಅವ್ರು ಬಂದಿಲ್ಲ, ನಾನೂ ಬಂದಿಲ್ಲ. ನಾನು ಹೇಳ್ತಿರೋದಂದ್ರೆ, ಇವರು ಹೇಳಿದಂತೆ ಭಯೋತ್ಪಾದಕರಿಗೆ ಧರ್ಮ ಇಲ್ಲ. ಒಂದು, ಅವರ ಧರ್ಮ ಯಾವ್ದಂದ್ರೆ ಭಯೋತ್ಪಾದನೆ ಅವ್ರ ಧರ್ಮ. ಇನ್ನೊಂದು ಏನಂದ್ರೆ, ನಮ್ದು ಏನಿದ್ರು ಕೂಡ ಒಬ್ಬ ಮುಸಲ್ಮಾನ ಅಬ್ದುಲ್ಲಾ ಅಥವಾ ಮೊಹಮ್ಮದ್ ಎಂದು ಹೆಸರಿದ್ದಕ್ಕೆ ಅವನು ಮುಸಲ್ಮಾನ ಆಗಲ್ಲ. ಮುಸ್ಲಿಮರು ಅಂತ ಹೇಳಿ ನಾವು ತಿಳ್ಕೋಬೇಕಂದ್ರೆ 5 ಹೊತ್ತಿನ ನಮಾಜ್ ಇದೆ, ಅದರಲ್ಲೇ ನಾವು ಐಡೆಂಟಿಫೈ ಮಾಡೋದು. ಇದರಲ್ಲೂ ಕೂಡ ಈ ಶಂಕಿತ ಆರೋಪಿಗಳು ಮುಸಲ್ಮಾನರು ಎಂದು ಹೇಳುವುದಕ್ಕಿಂತ ತನಿಖೆ ಪೂರ್ಣಗೊಳ್ಳುವ ತನಕ ನಮಗೆ ಸ್ವಲ್ಪ ವೇಟ್ ಮಾಡೋಣ.